ಅಂಜುಮನ ಇಸ್ಲಾಂ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆಸಿ ಈ ಬಕ್ರೀದ್ ಹಬ್ಬದಲ್ಲಿ ಕುರ್ಬಾನಿ ಸಮಯದಲ್ಲಿ ದೊಡ್ಡ ಜಾನುವಾರು ಅಂದರೆ ಆಕಳ, ಎಮ್ಮೆ, ಹೋರಿ, ಕ್ವಾಣ ಯಾವುದೇ ವಧೆ ಮಾಡಬಾರದು ಅಂತೇಳಿ ನಾವು ನಿರ್ಣಯ ತಗೊಂಡಿವಿ. ಅದಕ್ಕೆ ಈ ನಿರ್ಣಯ ತಗೊಂಡಿದ್ದು ಇವತ್ತಿನ ದಿವಸ ನಾವು ಅಕ್ಕಿಹಾಲು ಸಂತಿನಲ್ಲಿ ನಮ್ಮ ಸಮಾಜದ ಬಾಂಧವರಿಗೆ ತಿಳಿಸಿದ್ವಿ. ನಮ್ಮ ಸಮಾಜದ ಬಾಂಧವರು ಎಲ್ಲ ಇದಕ್ಕೆ ಸಹಮತ ಕೊಟ್ಟು ಯಾರ್ಯಾರು ಖರೀದಿ ಮಾಡಕ್ ಬಂದಿದ್ರು ಅವ್ರು ವಾಪಸ್ ಖಾಲಿ ಕೈಲಿಂದ ತಮ್ಮ ಮನೆಗೆ ಹೋಗ್ಯಾರ. ಈ ಹಬ್ಬದಲ್ಲಿ ನಮ್ಗೆ ಆಕಳನ ಕೊಡಬೇಕು, ದನಾನು ಕೊಡಬೇಕು ಅನ್ನೋದು ಏನ್ ಕಂಡೀಷನ್ ಇಲ್ಲ. ನಮ್ಮ ಇದ್ರಾಗ ಶ್ರೀಮಂತ ಯಾರಿರ್ತಾರ ಆ ಶ್ರೀಮಂತರಿಗೆ ಇದು ಕುರ್ಬಾನಿ ಕೊಡೋದು ಇದು ಐತಿ. ಬಡವ್ರಿಗೆ ಇದು ಕಂಡೀಷನ್ ಇಲ್ಲ. ಈಗ ಅವನ ಕಡೆ ಒಂದು ಕುರಿ ಕೊಡೋದಿದ್ರೆ ಒಂದು ಕುರಿ ಕೊಡಬಹುದು, ಎರಡು ಕುರಿ ಕೊಡೋದಿದ್ರೆ ಎರಡು ಕೊಡಬಹುದು. ಒಂದು ಮನುಷ್ಯನಿಗೆ ಒಂದು ಇದು ಹಿಸ್ಸೆ ಅಂತ ಇರ್ತೈತಿ. ಆ ಪ್ರಕಾರ ಈ ಸಲ ಇದು ಮಾಡ್ರಿ. ಈ ಕ್ಲಿಯರಿಟಿ ಆದ್ಮೇಲೆ ಮುಂದಿನ ಹಬ್ಬದಲ್ಲಿ ಏನ್ ಸರ್ಕಾರದಿಂದ ಡೈರೆಕ್ಷನ್ ಬರ್ತೈತಿ ಆ ಪ್ರಕಾರ ನಾವು ನಡೆಯೋಣ ಅಂತೇಳಿ ನಾವು ಇದು ನಿರ್ಣಯ ತಗೊಂಡಿದ್ವಿ. ಈಗಾಗಲೇ ನಮ್ಮ ಹಾನಗಲ್ ಅಂಜುಮನ್ ಸಮಿತಿಯ ಅಧ್ಯಕ್ಷರು ನಿಮಗೆ ನೀಡಿರುವಂತಹ ಮಾಹಿತಿಯಂತೆ ಸಮಸ್ತ ಹಾನಗಲ್ ತಾಲೂಕಿನ ಮುಸ್ಲಿಂ ಸಮುದಾಯದವರು ಸರ್ವಾನುಮತದಿಂದ ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸಬೇಕೆನ್ನುವ ಆಗ್ರಹವನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಮಾಡುವ ನಿಟ್ಟಿನಲ್ಲಿ ನಿನ್ನೇನು ಸರ್ವಾನುಮತದ ತೀರ್ಮಾನ ತಗೊಂಡಿದ್ದೇವೆ. ಆ ಸರ್ವಾನುಮತದ ತೀರ್ಮಾನದಂತೆ ಮುಂದಿನ ತಿಂಗಳ 3ನೇ ತಾರೀಕಿಗೆ ಇಡೀ ಹಾನಗಲ್ ತಾಲೂಕಿನ ಮುಸ್ಲಿಂ ಸಮುದಾಯದವರು ಸಹಸ್ರ ಸಂಖ್ಯೆಯಲ್ಲಿ ಹಾನಗಲ್ನಲ್ಲಿ ಸೇರಿ ಒಂದು ದೊಡ್ಡ ಬೃಹತ್ ಮೆರವಣಿಗೆ ಮೂಲಕ ಎಂಜಿ ಸರ್ಕಲ್ನಲ್ಲಿ ಸಮಾಪನಗೊಂಡು ಅಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡಬೇಕಾಗಿರುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಾವು ಜನರಿಗೆ ಜಾಗೃತಿ ಮಾಡುವಂಥ ಕೆಲಸ, ಮಾಹಿತಿ ಕೊಡುವಂಥ ಕೆಲಸವನ್ನು ಅಂಜುಮನ್ ಇಸ್ಲಾಂ ಹಾನಗಲ್ ವತಿಯಿಂದ ತಾಲೂಕಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಈಗಾಗಲೇ ಮಾಡ್ಕೊಳ್ತಾ ಇದ್ದೇವೆ. ಈಗ ಮುಂದೆ ಇನ್ನೆರಡು ದಿನದಲ್ಲಿ ನಮಗೆ ಬಕ್ರೀದ್ ಹಬ್ಬ ಇದೆ. ಆ ಬಕ್ರೀದ್ ಹಬ್ಬದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಂದರ್ಭದಲ್ಲಿ ಅಲ್ಲೇ ನಮ್ಮ ಉಲೇಮಾಗಳು ಸಹಿತ ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸಬೇಕು ಸರ್ಕಾರ. ಇದೇನು ದೇಶದಲ್ಲಿ ಗೊಂದಲ ಸೃಷ್ಟಿಯಾಗಿದೆ, ಗೋವಿನ ಹೆಸರಿನಲ್ಲಿ ಏನು ರಾಜಕಾರಣ ನಡೀತಾ ಇದೆ, ಗೋವಿನ ಹೆಸರಿನಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಒಂದು ನಿರ್ದಿಷ್ಟ ಸಮುದಾಯವನ್ನು ಗುರಿಯನ್ನಾಗಿಸಿಕೊಂಡು ಅವರೇನು ಒಂದು ಹುನ್ನಾರ ನಡೆಸ್ತಾ ಇದ್ದಾರೆ. ಅದರಿಂದ ದೇಶದಲ್ಲಿ ಅಶಾಂತಿಯ ವಾತಾವರಣ ಏನು ಸೃಷ್ಟಿಯಾಗಿದೆ, ಅದಕ್ಕೆ ಬೇಡ. ನಾವೊಂದು ಸಾಮರಸ್ಯದ ಜೀವನ ನಡೆಸಬೇಕು. ಈ ದೇಶದಲ್ಲಿ ಬಹುಸಂಖ್ಯಾತರ ಧಾರ್ಮಿಕ ಭಾವನೆಗಳನ್ನು ಸಹಿತ ನಾವು ಗೌರವಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ದೇಶದಲ್ಲಿಯೂ ಕೂಡ ಇವತ್ತು ಎಲ್ಲಾ ಉಲೇಮಾಗಳು ಗೋವನ್ನು ರಾಷ್ಟ್ರೀಯ ಪ್ರಾಣಿ ಯಾಕೆ ಮಾಡ್ತಾ ಇಲ್ಲ ನೀವು ಅಂತೇಳಿ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದಾರೆ. ನಿಮಗೆ ಕೇಂದ್ರ ಸರ್ಕಾರದವರಿಗೆ ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡ್ಲಿಕ್ಕೆ ಏನ್ ತೊಂದರೆ ಆಗ್ತಾ ಇದೆ ಅದನ್ನಾದ್ರೂ ಹೇಳಿ. ಅದನ್ನ ನೀವು ಮಾಡ್ತಾ ಇಲ್ಲ ಅಂದ್ರೆ ನಿಮ್ಮಲ್ಲಿ ಬಹುಮತ ಇದೆ. ಈ ರಾಷ್ಟ್ರದ ಬಹುಸಂಖ್ಯಾತ ರಾಜ್ಯಗಳಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಇದೆ. ಗೋವಿನ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಬಂದು ಇವತ್ತು ಕೇಂದ್ರದಲ್ಲಿ ಅಧಿಕಾರ ಮಾಡ್ತಾ ಇದ್ದಾರೆ. ಇವೆಲ್ಲ ಇದ್ದೂ ಸಹಿತ ನೀವು ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡಲಿಕ್ಕೆ ನಿಮ್ಗೇನ್ ತೊಂದರೆ? ಈ ಆಗ್ರಹ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಆಗ್ತಾ ಇದೆ. ಅದನ್ನು ಬೆಂಬಲಿಸಿ ನಾವು ಸಹಿತ ಹಾನಗಲ್ ತಾಲೂಕಿನೊಳಗ ಏನು ಅಭಿಯಾನ ನಡೀತಾ ಇದೆ, ಆವೇನು ಕರೆ ಕೊಟ್ಟಿದ್ದಾರೆ, ಆ ಕರೆ ಆಧರಿಸಿ ನಾವು ಸಹಿತ ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡ್ರಿ. ನಮ್ಮ ಮತ್ತು ಹಿಂದೂಗಳ ನಡುವಿನ ಬಾಂಧವ್ಯ ಕೆಡಿಸಬೇಡ್ರಿ. ನಿಮ್ಮ ಒಂದು ಸ್ಪಷ್ಟತೆ ಇರಲಿ. ನೀವೆಷ್ಟು ಗೌರವ ಕೊಡ್ತೀರೋ ನಾವು ಅದಕ್ಕೆ ಆ ಪ್ರಾಣಿಯ ಗೌರವ ಕೊಡ್ತೇವೆ. ಅದಕ್ಕಾಗಿ ಆ ಒಂದು ಆಗ್ರಹ ಇಡೀ ಮುಸ್ಲಿಂ ಸಮುದಾಯ ಹಾನಗಲ್ ತಾಲೂಕಿನಲ್ಲಿ ಅಂಜುಮನ್ ಇಸ್ಲಾಂ ಹಾನಗಲ್ ನೇತೃತ್ವದಲ್ಲಿ ಇದು 3ನೇ ತಾರೀಕಿಗೆ ದೊಡ್ಡ ಪ್ರಮಾಣದಲ್ಲಿ ಮೊಳಗ್ತಾ ಇದೆ. 3ನೇ ತಾರೀಕಿಗೆ ಮುಸ್ಲಿಂ ಸಮುದಾಯ ಬೇರೆ ವಿವಿಧ ಸಂಘಟನೆಗಳು ಕೈ ಅದಕ್ಕೆ ಈ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡುವಂತವರಿಗೆ ಯಾವುದೇ ರೀತಿಯ ನಿರ್ಬಂಧ ಇಲ್ಲ.
ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡುವ ನಿಟ್ಟಿನೊಳಗೆ ಯಾರು ಆಗ್ರಹ ಮಾಡುವ ಉದ್ದೇಶ ಇದೆ ಅವರೆಲ್ಲ ಬಂದು ನಮ್ಮ ಕೈ ಜೋಡಿಸಬಹುದು, ನಮ್ಮ ಉದ್ದೇಶದ ಜೊತೆಗೆ ಬರಬಹುದು. ಅದಕ್ಕಾಗಿ ಯಾವುದೇ ರೀತಿಯ ನಿರ್ಬಂಧ ಇಲ್ಲ, ಅಂತವ್ರಿಗೆಲ್ಲ ಸ್ವಾಗತ ಇದೆ.